ಸರ್ ಸೊ ಇವತ್ತು ಮಾವಳಿ ಬಿರಿಯಾನಿ ಓಪನಿಂಗ್ ಬಂದಿದ್ದೀರಾ, ಸೊ ಹೇಳಿ ಹೆಂಗೆ ಅನಿಸ್ತಾ ಇದೆ? ನಾನು ಬಬ್ಲು ಗೌಡ್ರಿಗೆ ನಾನು ಹೇಳ್ತಾ ಇದ್ದೆ, ನಮಗೆ ಊಟ ಅಂದರೆ ಭಾಳ ಇಂಟ್ರೆಸ್ಟು ಸರ್. ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಯಾರ್ದೋ ಮೇಲಿನ ಚಾಲೆಂಜಿಗೆ ಬಂದು ಕೊನೆಗೆ ಅಲ್ಲಿ ಬಂದಮೇಲೆ ಇಷ್ಟ ಆಗಿದ್ದು ಇದು ಏನಂದರೆ ಬೇಸಿಕಲಿ ಮುಂಚೆಯಿಂದನೂ ಅಡುಗೆ ಅನ್ನೋದು ನಾನು ಫ್ರೀ ಆಗಿದ್ದಾಗ ಅದು ಇದು ರೆಸಿಪಿಗಳು ಟ್ರೈ ಮಾಡ್ತಾ ಇರ್ತೀನಿ. ಆಮೇಲೆ ಈ ಬಾತ್ರೂಮ್ ಸಿಂಗರ್ ಥರ ನಮ್ಮದು ಸೋಫಾಲ್ಲಿ ಕೂತ್ಕೊಂಡು ಆರ್ಡ್ರ್ ಮಾಡೋದು ಜಾಸ್ತಿ, ಮನೇಲಿ ಇದನ್ನು ಇದು ಜಾಸ್ತಿ ಹಾಕಿ ಇದು ಕಡಿಮೆ ಹಾಕಿ ಅಂತ. ಸೊ ಹಂಗಾಗಿ ನನಗೆ ಭಾಳ ಇಷ್ಟವಾದ ಕ್ಷೇತ್ರ ಅಂದರೆ ಈ ನಳಪಾಕದ ಕ್ಷೇತ್ರ. ಸೊ ಹಂಗಾಗಿ ಇಲ್ಲಿ ಅಜಯ್ ಅನ್ನೋರು ಯೂತು ಭಾಳ ಖುಷಿಯಾಯಿತು, ಯಾಕಂದರೆ ಇವ್ರ ತಾಯಿ ತಂದೆ ಇವ್ರಿಗೊಂದು ಅವಕಾಶ ಕೊಟ್ಟು ಇವ್ರಿಗೂ ಭಾಳ ಇಂಟ್ರೆಸ್ಟಿಂದ ಬಂದು ನಮ್ಮ ಸಹೋದರರು ಬಬ್ಲೇಗೌಡರ ಮಾವಳ್ಳಿ ಬಿರಿಯಾನಿ ಅಂತೇಳಿ ಎಲ್ಲ ಕಡೆನೂ ಓಪನ್ ಆಗ್ತದೆ. ಭಾಳ ಖುಷಿಯಾಯಿತು, ಯಾಕಂದರೆ ಒಂದು ಉದ್ಯಮ ಅನ್ನೋದು ಸರ್ ಯಾರು ಅಷ್ಟೇ ನಾವು ನಮಗೆ ಟೆರಿಟರಿ ಹಾಕೋಂಗಿಲ್ಲ. ನಮ್ದು ಯಾವುದೇ ಕಸ ಗುಡಿಸೋ ಕೆಲಸ ಕೊಟ್ಟರು ನಾವು ಶ್ರದ್ಧೆಯಿಂದ ಮಾಡಿದ್ರೆ ಹೌಸ್ ಕೀಪಿಂಗ್ ಓನರ್ ಆಗ್ಬೋದು. ಹಂಗೆ ಹೋಟ್ಲು ಅನ್ನೋದು ಹೆಂಗೆ ಅಂದರೆ ನಿಮಗೆ ಎಷ್ಟು ನೀಟಾಗಿ ಕ್ವಾಲಿಟಿ, ಕ್ವಾಂಟಿಟಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಅದರ ಮೇಲೆ ಗ್ರಾಹಕರು ನಿಂತಿರ್ತಾರೆ. ಊಟ ಹಾಕೋದಿದೆಯಲ್ಲ ಭಾಳ ಗೌರವಿತವಾಗಿ, ಮತ್ತು ಅದೊಂಥರ ದೇವ್ರ ಕೆಲಸ ಇದ್ದಂಗೆ. ಮನುಷ್ಯ ವಿದ್ಯೆ ಇಲ್ಲದೆ ಬದುಕ್ಬೋದು, ದುಡ್ಡಿಲ್ಲದೆ ಬದುಕ್ಬೋದು, ಗಾಳಿ ನೀರು ಅನ್ನ ಇಲ್ಲದೆ ಬದುಕೋಕ್ಕಾಗೋದೇ ಇಲ್ಲ. ಸೊ ಹಂಗಾಗಿ ಇವೆಲ್ಲ ಒಂದು ಮೂಲಭೂತ ಸೌಕರ್ಯ ಇದ್ದಂಗೆ. ಯಾವುದು ಏನು ಕಡಿಮೆ ಆದರೂ, ಟ್ರೆಂಡ್ ಕಡಿಮೆ ಆದರೂ ಬಿರಿಯಾನಿಗಂತೂ ಯಾವುದೇ ಕಾರಣಕ್ಕೂ ಟ್ರೆಂಡ್ ಕಡಿಮೆ ಆಗಲ್ಲ. ಸೊ ಭಾಳ ಖುಷಿ ಆಯಿತು. ಆಮೇಲೆ ಇಲ್ಲಿ ನಾನು ನೋಡಿದ್ನಲ್ಲ ಆ್ಯಂಬಿಯನ್ಸು, ಆಮೇಲೆ ಬರಬೇಕಾದ್ರೆ ನಾವು ಜನರಲಿ ಹೇಳೋದೇನೆಂದರೆ ಬಿಸ್ನೆಸ್ ಅಂತ ಬಂದಾಗ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್. ಇಲ್ಲಿ ಬರಬೇಕಾದ್ರೆ ಇಲ್ಲಿ ಸ್ವಲ್ಪ ಸ್ಲೋ ಆಗ್ತಾರೆ, ಯಾಕೆಂದರೆ ಒಂದು ಫ್ಲೈಓವರ್ ಕೆಳಗಡೆ ಹೋಗೋರು ಇರ್ಬೋದು, ಮೇಲೆ ಹೋಗೋರು ಇರ್ಬೋದು. ಸ್ವಲ್ಪ ಗಾಡಿ ಸ್ಲೋ ಮಾಡಿದಾಗ ಲೆಫ್ಟಿಗೆ ತಿರುಗಿ ನೋಡಿದ್ರೆ ಮೇಲೆ ಹಾಕಿರೋ ಹುಂಜಾದು ಮ್ಯೂರಲ್ ಇರ್ಬೋದು, ಒಳಗಡೆ ಪೇಂಟಿಂಗ್ಸು ಭಾಳ ಅಟ್ರಾಕ್ಟಿವ್ ಆಗಿದೆ. ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಯಾಕೆಂದರೆ ಹೋಟ್ಲ್ ಉದ್ಯಮ ಅನ್ನೋದು ನೀವು ಒಂದು ಗುಡಿಸ್ಲಲ್ಲಿ ಇಟ್ಟು ಮಾಡ್ಬೋದು, ತಳ್ಳೋ ಅಂಗಡಿಯಲ್ಲಿ ಇಟ್ಟು ಮಾಡ್ಬೋದು, ಕಾರ್ಪೊರೇಟ್ ಸ್ಟೈಲಲ್ಲಿ ಇಟ್ಟು ಮಾಡಿ ಕೆಲವೊಬ್ಬರಿಗೆ ಅದನ್ನು ನಿಭಾಯಿಸೋಕೆ ಬರಲ್ಲ. ಬಟ್ ಇದನ್ನು ಭಾಳ ನೀಟಾಗಿ ನಿಭಾಯಿಸಿದ್ದಾರೆ. ಯಂಗ್ಸ್ಟರ್ ನಮ್ಮ ಅಜಯ್ ಅವರು ಒಂದು ಒಳ್ಳೆ ಏನು ಒಂದು ಸ್ಟೆಪ್ ತೊಗೊಂಡಿದ್ದಾರೆ ಹೋಟೆಲ್ ಬಿಸ್ನೆಸ್ ಅನ್ನೋದು. ಸೊ ಹಂಗಾಗಿ ಎಲ್ಲ ಗ್ರಾಹಕರು ಬಂದು ಆಶೀರ್ವಾದ ಮಾಡಬೇಕು. ಅದೇ ರೀತಿ ಮಾವಳ್ಳಿ ಬಿರಿಯಾನಿ ಇನ್ನೂ ಹೆಚ್ಚಿನ ಕಡೆ ಓಪನ್ ಆಗಿ ಇನ್ನೊಂದಷ್ಟು ಜನ ಯುವಕರುಗಳಿಗೆ, ಹೊಟ್ಟೆ ಹಸ್ತವ್ರಿಗೆ ಅನ್ನ ಹಾಕುವಂಥ ಕೆಲಸ ಮಾಡಲಿ ಅಂತ ನಿಮಗೆ ಬಿರಿಯಾನಿ ಅಂತ ಅಂದ್ರೆ ಬಂದರೆ ಚಿಕನ್ ಬಿರಿಯಾನಿ ಮಟನ್ ಸರ್. ಹಾಂ ಸರ್, ಮಟನ್ ಬಿರಿಯಾನಿ ಇಷ್ಟ ಇದೆ ಸರ್, ಭಾಳ ಇಷ್ಟ ಇದೆ. ಎಲೆಕ್ಷನ್ ನಿಲ್ಲದೆ ಹೋಗಿದ್ರೆ ಕನಕಪುರ ರೋಡಲ್ಲಿ ಇಷ್ಟೊತ್ತಿಗೆ ಹೋಟ್ಲು ಶುರು ಮಾಡಿರ್ತಾ ಇದ್ದೆ ನಾನು. ಸೊ ಏನು ಮಾಡ್ತೀವಿ, ಎರಡೂ ಸರ್ವಿಸೇ, ಅದು ಜನ ಸೇವೆ, ಇದು ಹೊಟ್ಟೆ ಸೇವೆ. ಸೊ ಹಂಗಾಗಿ 100% ಮಾಡ್ತೀನಿ ಸರ್. ನಾನು ಬಬ್ಲುಗೌಡ್ರ ಹತ್ರನೂ ಜನರಲಾಗಿ ಮೊನ್ನೆ ಕೇಳ್ಕೊತಾ ಇದ್ದೆ, ಯಾವ್ದು ಹೆಂಗೆ ನಡೀತದೆ ಏನು ಎತ್ತ ಅಂತ. ಹೋಟ್ಲು ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್, ಮಾಡಾದ್ಮೇಲೆ ಲೇಬರ್ಗಳು ಮೇಂಟೈನ್ ಮಾಡೋದು ಇದೆಯಲ್ಲ. ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದರೆ, ಬಂಡವಾಳ ಹಾಕಿದ ಮೇಲೆ ನೀನು ಕೆಲಸಗಾರ, ಕೆಲಸದವ್ರು ಯಜಮಾನರುಗಳು ಅಂತ. ಯಾಕೆಂದರೆ ಕೆಲಸದವ್ರಿಗೆ ರಜಾ ಸಿಗ್ತದೆ, ಅಡ್ವಾನ್ಸ್ ಸಿಗುತ್ತೆ, ಆನ್ ಟೈಮ್ ಸಂಬಳ ಸಿಗ್ತದೆ. ಆದರೆ ಒಬ್ಬ ಓನರ್ಗೆ ದುಡ್ಡಿಲ್ಲ ಅಂದರೂ ಸಂಬಳ ಕೊಡಲೇಬೇಕು, ರಜಾ ತೊಗೊಳಂಗಿಲ್ಲ, ಕಷ್ಟನೋ ಸುಖನೋ ನಿಭಾಯಿಸ್ಕೊಂಡು ಹೋಗಲೇಬೇಕು. ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಸ್ನೇಹಿತರುಗಳು, ಸಂಬಂಧಿಕರುಗಳು ಆಡ್ಕೋತಾರೆ. ಎಲ್ಲ ರೀತಿ ಚಾಲೆಂಜಸ್ ಎದುರಿಸೋವಂಥವ್ರು ಇದ್ದಾಗ ಮಾತ್ರ ಬಿಸ್ನೆಸ್ಸಿಗೆ ಬರಬೇಕು ಸರ್. ಸರ್ ನೋಡೋಣ ಸರ್, ಇವಾಗ ಒಂದು 2 ಇರೋ ಹತ್ರ ಮಾತಾಡಿ ಇಟ್ಕೊಂಡಿದ್ವಿ. ಸ್ವಲ್ಪ ಕಾರಣಾಂತರಗಳಿಂದ ಅದನ್ನು ಡಿಲೇ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ಎವ್ರಿ 2-3 ಇಯರ್ಸು ಸಿನಿಮಾ ಟ್ರೆಂಡ್ ಅಂದರೆ ಯಾವುದೇ ಉದ್ಯಮ ಆಗ್ಬೋದು, ಸ್ವಲ್ಪ ಟ್ರೆಂಡ್ ಬದಲಾಗ್ತದೆ. ನಮಗೆ ಯಾವಾಗ ಹಿಂಗೆ ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ಗಳು ಬರ್ತದೆ, ಅಪ್ಡೇಟ್ಸಲ್ಲಿ ಹೊಸ ಫೀಚರ್ಸ್ಗಳು ಬರ್ತವೆ. ಅದೇ ರೀತಿ ನಮ್ಮದೊಂಥರ ಹೆಂಗೆ ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ. ಸಿನಿಮಾ ಪ್ರಿಪ್ರೇಷನ್ ಭಾಳ ಟೈಮ್ ತೊಗೋತೀವಿ, ಸೆಟ್ಟಿಗೆ ಹೋದ್ಮೇಲೆ ಜಲ್ದಿ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀವಿ. ಯಾಕೆಂದರೆ ಇವಾಗ ನಾವು ಒಂದು ಸಿನಿಮಾ ಶುರು ಮಾಡಿದ್ರು ಅಷ್ಟೇ 350ರಿಂದ 400 ಸಿನಿಮಾ ಒಂದು ವರ್ಷಕ್ಕೆ ಬರ್ತದೆ. ಜನ ಯಾವುದನ್ನು ನೋಡ್ಬೇಕು, ಯಾವುದನ್ನು ನೋಡಬಾರ್ದು ಅನ್ನೋದು ಜನಕ್ಕೂ ಕನ್ಫ್ಯೂಸ್ ಆಗ್ತದೆ. ನಾವು ಯಾವುದೇ ಸಿನಿಮಾ ಮಾಡಿದ್ರು ಡೇ 1 ಪಬ್ಲಿಸಿಟಿ ಮಾಡಬೇಕು. ಹಂಗಾಗಿ ಸೆಲ್ಲೆಬಲ್ ಫೇಸ್ ಯಾವುದಿದೆ ಆ ಸೆಲ್ಲೆಬಲ್ ಫೇಸಿಗೆ ಮಾತ್ರ ಸಿನಿಮಾ ಮಾಡ್ತೀವಿ. ಅದು ಆ ರೀತಿ ಒಂದು ಇಬ್ಬರಿಗೆ ಮಾತಾಡಿ ಇಟ್ಕೊಂಡಿದ್ದೀವಿ. ಬರೋ ವರ್ಷ 100% ತಮ್ಗಳ ಮುಖಾಂತರ ಸರ್ ಡಿಪೆಂಡ್ಸ್ ಸರ್. ಇವಾಗ ಹೊಸಬರ್ಗಂತೂ ಕಷ್ಟ ಸರ್, ಹೊಸಬರ್ಗೆಲ್ಲ ಮಾಡೋಕ್ಕಾಗಲ್ಲ. ಸೆಲ್ಲೆಬಲ್ ಫೇಸ್ ಇದ್ದರೆ ಮಾಡ್ಬೋದು ಸರ್. ಅಂದರೆ ಹೀರೋ ಅಲ್ದು ಇವಾಗ ಚಿಕ್ಕಣ್ಣನಂತವ್ರು, ಇವಾಗ ಒಬ್ಬ ಪ್ರೊಡ್ಯೂಸರು ಸ್ಟಾರ್ನ ಹುಟ್ಟಾಕೋಕ್ಕಾಗಲ್ಲ ಅಂತ ಇದ್ರು, ಒಂದು ಕಮಿಡಿಯನ್ನ ಸ್ಟಾರ್ ಆಗಿ ಹುಟ್ಟಾಕಿದ್ದೀವಲ್ಲ ಸರ್. ಸೊ ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಖಂಡಿತ ಆ ಕೆಲಸ ಮಾಡೋಕ್ಕಾದ್ರೂ ನಾವು ರೆಡಿ ಇದ್ದೀವಿ ಸರ್. ನೋಡೋಣ, ತಮ್ಮ ಸಹಕಾರ ಆಶೀರ್ವಾದ ಇದ್ವಿ. ನನಗೆ ಭಾಳ ಇಷ್ಟ ಶಿವಣ್ಣ ಅವರು ಅಂದರೆ. ಯಾಕೆಂದರೆ ಎಂಡ್ ಆಫ್ ದಿ ಡೇ ನಿಮಗೆ ಗಾತ್ರ ಎಲ್ಲ ಕಡೆ ಹೇಳ್ತಾರೆ, ಕ್ವಾಂಟಿಟಿ ಮ್ಯಾಟರ್ಸ್ ಅಂತಾರೆ. ನನ್ನ ಪ್ರಕಾರ ಕ್ವಾಲಿಟಿ ಮ್ಯಾಟರ್ಸ್. ಗಾತ್ರ ದೊಡ್ಡದಲ್ಲ, ಕ್ವಾಲಿಟಿ ಮತ್ತು ಗುಣ ದೊಡ್ಡದಾಗ್ತದೆ. ಶಿವಣ್ಣ ಅವ್ರಿಗೆ 100% ಸಿನಿಮಾ ಮಾಡಲೇಬೇಕು. ಯಾಕೆಂದರೆ ನನಗಿರೋದು ಆಸೆ ಏನಂದರೆ, ಪುನೀತ್ ಸರ್ಗೆ ನಮ್ಮ ದುರದೃಷ್ಟನೋ ಏನೋ ಗೊತ್ತಿಲ್ಲ, ಅವ್ರಿಗೆ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಪುನೀತ್ ಸರ್ ನಮ್ಮ ಜೊತೆಲಿ ಇವತ್ತಿಲ್ಲ. ಬಟ್ ಅದರದ್ದು
ಬದಲು ಶಿವಣ್ಣ ಸರ್ಗಂತೂ ನಾವು ಮಾಡಲೇಬೇಕು. ಯಾಕಂದರೆ ಶಿವಣ್ಣ ಸರ್ ಒಂಥರ ಲೆಜೆಂಡ್ ಇದ್ದಂಗೆ. ಅವ್ರನ್ನ ಸ್ಕ್ರೀನ್ ಮೇಲೆ ಬೇರೆಯವರೆಲ್ಲ ಆ್ಯಕ್ಟ್ ಮಾಡಬೇಕು, ಕಿರ್ಚಾಡಬೇಕು, ಸಿಕ್ಸ್ ಪ್ಯಾಕ್ ಮಾಡಬೇಕು, ಲಾಂಗ್ ಇಡಬೇಕು. ಶಿವಣ್ಣ ಇಲ್ಲೆಲ್ಲ ಒಂದು ಎಕ್ಸ್ಪ್ರೆಷನಲ್ಲಿ ಎಲ್ಲ ರೀತಿ ಆ್ಯಕ್ಟು ಮಾಡೋವಂಥ ಕೆಪಾಸಿಟಿ ಇರೋರು. ನಮ್ಮ ಬ್ಯಾನರ್ಗೂ ಒಂದು ವ್ಯಾಲ್ಯೂ ಬರ್ತದೆ ಶಿವಣ್ಣ ಅವ್ರು ಸರ್. ಇಲ್ಲ, ಫ್ಯಾಮಿಲಿ ಮಗನಿಗೆ ಟೆಸ್ಟ್ ಇತ್ತು ಸರ್, ಹಂಗಾಗಿ ನೋಡೋಕ್ಕಾಗಿಲ್ಲ. ನಾಳೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್, ಎಲ್ಲ ಫ್ಯಾಮಿಲಿ ಸಹಿತ ನಾಳೆ ನೋಡ್ತಾ ಇದ್ದೀವಿ. ಮಾವಳ್ಳಿ ಬಿರಿಯಾನಿ ಅತ್ತಿ ಬೆಲೆ ಓಪನಿಂಗ್ ಬಂದಿದ್ದೀರಾ, ಹೆಂಗ್ ಅನ್ನಿಸ್ತು? ಏನ್ ಹೇಳಕ್ ಇಷ್ಟಪಡ್ತೀರಾ? ಹತ್ತಿಬೇಲಿ ಅಂತಂದ್ರೆ ಹತ್ತಿಬೇಲಿಯಿಂದ ಹಿಡಿದು ಆನೇಕಲ್ಲು, ಕೋಲಾರ ಇವೆಲ್ಲ ನಮ್ಮ ಲೋಕಲ್ ಬೆಲ್ಟು. ಯಾಕಂತಂದ್ರೆ ಬೆಂಗಳೂರು 24 ಕಿಲೋಮೀಟರ್ ಇದ್ರು, ಇದು 26 ಕಿಲೋಮೀಟರ್ ಇದ್ರು ಇದು ಬೇಗ ಬರ್ತೀವಿ ನಾವು ಲೋಕಲ್ ಅಲ್ಲಿ ಗಾಡಿಗಳಲ್ಲೆಲ್ಲ ಓಡಾಡ್ತಾ ಇರ್ತೀವಿ. ಆಮೇಲೆ ಇದು ನಮ್ಮ ಕಡೆನೆ ಬಂದಿರೋದು ತುಂಬಾ ಖುಷಿ. ಮತ್ತೆ ಮೇನ್ ಏನಂತಂದ್ರೆ ಮನುಷ್ಯನ್ಗೆ ತೃಪ್ತಿ ಪಡಿಸ್ತಕ್ಕಂಥ ಏಕೈಕ ಮಾರ್ಗ ಅಂತಂದ್ರೆ ಅದು ಅನ್ನ ಒಂದೇನೆ. ಕರೆಕ್ಟಾ? ಅದು ಒಂದರಿಂದಾನೇ ತೃಪ್ತಿ ಪಡಿಸಕ್ಕಾಗೋದು. ಯಾಕಂದ್ರೆ ದುಡ್ಡು ಕೊಟ್ರೇನು ಬೇಕು ಅಂತಾರೆ, ಏನೇ ಕೊಡ್ರಿ ಬೇಕು 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 ಅಂತಾರೆ. ಸಾಕು ಅನ್ನೋದು ತಟ್ಟೆಗೆ ಹಾಕಿರೋ ಅನ್ನ ಒಂದೇನೆ. ಆ ಕಾರಣಕ್ಕೆ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ. ಅನ್ನ ಹಾಕೋದು ಒಂದು ದೊಡ್ಡ ಕಾರ್ಯನೇ. ಇವತ್ತು ಇವರು ಏನೋ ಒಂದಷ್ಟು ರೇಟ್ ಇಕ್ಕಿ ತಗೊಂತ ಏನಂತಾರೆ, ಒಂದು ಪ್ಲೇಟ್ಗೆ ಇಷ್ಟು ಅಂತ ಅಂದ್ಬಿಟ್ಟು, ಬಟ್ ಅದನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಊಟ ಮಾಡಿದವರು ತೃಪ್ತಿಯಿಂದ ತಿನ್ಕೊಂಡು ಹೋಗ್ತಾರಲ್ಲ, ಆ ರಿವ್ಯೂ. ಕೆಲವೊಂದು ಹೋಟ್ಲ್ಗಳ ಹತ್ರ ಹೋದವಾಗ ಬೇಕಾಗಿ ಕೊಡ್ತಾರೋ ಬೇಡ ಅಂತ ಕೊಡ್ತಾರೋ ಗೊತ್ತಿಲ್ಲ. ಅನ್ನಕ್ಕೆ ನೋಡ್ರಿ ಒಂದೇ ಹೇಳೋದು ನಾನು, ಇಲ್ಲಿಂದ ಇಲ್ಲಿವರೆಗೂ ಟೇಸ್ಟು. ಕಲ್ಲು ನುಂಗಿದ್ರು ಹೊಟ್ಟೆಗೆ ಹೋದ್ರೆ ಜೀರ್ಣ ಆಗ್ತದೆ. ನಿಜನಾ? ನಂಬಲ್ಲ. ನಮ್ ದೊಡ್ಡಪ್ಪ, ನಮ್ ಮಧುವರಪ್ಪ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಊಟ ಇಲ್ಲ ಅವಾಗ. ಈ ಬುರ್ದೆ ಮಣ್ಣನ್ನ ತಿನ್ಬಿಟ್ಟವ್ರೆ. ಏನಕ್ಕ? ಹೊಟ್ಟೆ ಹಸುನ ತಡ್ಕೊಳಕೋಸ್ಕರ. ಭಗವಂತನ ಎಷ್ಟೋ ಕೊಟ್ಟವ್ನೆ ಅಂದ್ರೆ ಹೇಳೋದು, ಅನ್ನನ ಗೌರವ ಮಾಡ್ಬೇಕು ನಾವು, ಯಾರೇ ಮಾಡ್ಲಿ. ಅಟ್ಲೀಸ್ಟ್ ಅವ್ರೇನಾದ್ರೂ ಸ್ವಲ್ಪ ಟೇಸ್ಟ್ ಹೆಚ್ಚು ಕಮ್ಮಿ ಮಾಡವ್ರ, ಗುಪ್ತವಾಗಿ ಹೋಗಿ ಈ ತರ ಐತೆ ಈ ತರ ಅಂತ ಹೇಳ್ಬೇಕು. ಯಾಕಂದ್ರೆ ಎಷ್ಟೋ ಜನ ಜೀವನಗಳು ಬೀದಿಗಳಿಗೆ ಬಂದ್ಬಿಟ್ಟವೆ ಅಲ್ವಾ? ಸುಮಾರು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ನಾವು ಬದುಕಬೇಕು ಅಂತ ಮಾಡಿರ್ತಾರೆ. ಆ ಕಾರಣಕ್ಕ ಇನ್ನೊಬ್ರು ಬದುಕನ್ನ ಒಡೆಯಕ ಯಾರಿಗೂ ಹಕ್ಕಿಲ್ಲ ಅಲ್ವಾ? ಆಮೇಲೆ ಮುಂದೆಯಿಂದ ಮಾತಾಡೋನು ಅಪ್ಪನ್ ಕುಡ್ದವನು, ಹಿಂದೆಯಿಂದ ಮಾತಾಡೋನು ಕಂಡೋನ್ ಕುಡ್ದವನು. ಕರೆಕ್ಟಾ? ಏನೇ ಮಾತಾಡೋ ಡೈರೆಕ್ಟ್ ಆಗಿ ಮಾತಾಡ್ಬೇಕು. ಕಿಲಾಡಿ ತರ ಎದುರುಗ ಮಾತಾಡ್ಬೇಕು. ಯಾರ ಬಗ್ಗೆ ಆದ್ರೂ ಮಾತಾಡೋದಿದ್ರೆ ನಮ್ಮ ಎದುರುಗ ಆ ವ್ಯಕ್ತಿ ಇದ್ದವಾಗ ಮಾತಾಡಿದ್ರೆ ಅದು ಕಿಲಾಡಿತನ. ಅವ್ರು ಇಲ್ದಿದ್ದವಾಗ ಮಾತಾಡೋದು ಅನ್ನಾಡಿತನ ಅಲ್ವಾ? ಕೃಷಿ ಮೇಳ ನಡೀತಾ ಐತೆ, ಮುಗೀತು ಇವತ್ತಿಗೆ. ದಯವಿಟ್ಟು ಬರೋ ವರ್ಷ ಆದ್ರೂ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋ ರೈತರು ಮತ್ತೆ ರೈತರು ಆಗ್ಬೇಕಾಗಿರೋರು ಮತ್ತೆ ಮಕ್ಕಳಿಗೆ ಇನ್ಫಾರ್ಮೇಶನ್ಗಾದ್ರೂ ಕೃಷಿ ಮೇಳಕ್ಕೆ ಒಂದ್ಸಲ ವಿಸಿಟ್ ಕೊಡ್ರಿ. ನೀವು ವಿಡಿಯೋಸು ಅಷ್ಟೇ ಕಂಟೆಂಟ್ ಅಂದ್ಬಿಟ್ಟು ಆಮೇಲೆ ನಿಮ್ಗೆಲ್ಲ ಕೈ ಮುಗಿತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕರೆಕ್ಟ್ ಆಗಿ ಹಾಕ್ರಪ್ಪ. ಅದು ಹಾಕೋದು ನೋಡಿದ್ರೆ ಅನ್ರಿಲೇಟೆಡ್. ಯಾಕೆ ಹೇಳ್ತೀನಂದ್ರೆ ಮೊನ್ನೆ ಗೋಲ್ಡ್ ಸುರೇಶ್ ಬಗ್ಗೆ ಒಂದು ಮಾತು ಕೇಳಿದ್ರು. ನನಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಹೇಳಿರೋದು. ಅವ್ರು ಹಾಕಿದ್ದು ಡಿಸ್ಕ್ರಿಪ್ಷನ್ ನೋಡಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕಂತಂದ್ರೆ ಒಬ್ರೊಬ್ರಿಗೆ ಅವ್ರವ್ರ ಫಾಲೋವರ್ಸು, ಅವ್ರವ್ರ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ ಅನ್ನೋದು ಇರುತ್ತೆ. ಅದನ್ನ ನೋಡ್ತಾ ಇರ್ತಾರೆ. ನಿಮ್ಗೆ ವಿಡಿಯೋ ಓಡ್ಬೇಕಂದ್ಬಿಟ್ಟು ನಮ್ಮನ್ನ ಬೀದಿಗೆ ತರಿಸ್ಬೇಕು. ಕರೆಕ್ಟಾ? ಬಿಗ್ ಬಾಸ್ ಆಗಿ 1 ವರ್ಷ ಆಗೈತಿ. ಇವತ್ತು ಇದೀನಿ. ಇವತ್ತು 10 ಫಂಕ್ಷನ್ ಮಾಡ್ಬೇಕು ನಾನು ಒಂದ್ ದಿನಕ್ಕೆ. ಯಾಕಂತಂದ್ರೆ ಒಂದಿನ ಮಾಡ್ಬಿಟ್ಟು ಮಲ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು. ಸಾಯೋವರೆಗೂ ನಾನು ಜನದ ಜೊತೆ ಇರಬೇಕು, ಮಾಡ್ಕೊಂಡೇ ಇರಬೇಕು ಅಂತ. ಆಮೇಲೆ ನೋಡಿ, ಒಂದು ಸೆಲೆಬ್ರಿಟಿ ಅಂತಂದ್ರೆ ಒಂದು ಫಂಕ್ಷನ್ ಕರೆದವಾಗ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಅಲ್ಲಿಗೆ ಬರಲ್ಲ, ನಾನು ಇಲ್ಲಿಗೆ ಬರಲ್ಲ, ಅಲ್ಲಿ ಬೌನ್ಸರ್ಸ್ ಇದಾರ ಅಂತ ಕೇಳ್ತಾರೆ. ನಮ್ಮ ಬೆಂಕಿನ ನಾನು ಈ ವಿಚಾರದಲ್ಲಿ ಅವಳ ಮನ್ಸಲ್ಲಿ ಸ್ವಲ್ಪ ಕೂಡ ಇದ್ದಾರೆ. ಕೆಲವೊಬ್ರು ಆಗ್ತಾರೆ ನೆಗೆಟಿವ್ ಕಮೆಂಟ್ಸ್ ಇರ್ಬೋದು, ಕೆಲವೊಂದು ಮಾತುಗಳು. ನಿಮ್ಮ ಅಕ್ಕ ತಂಗಿರು ನಿಮ್ಮ ಮನೆಯಲ್ಲಿ ಇರೋರ್ನ ತಿಳ್ಕೊಳ್ರಿ. ಅವಳು ಏನು ಇಲ್ದಿರಾ, ಬೇಸ್ ಇಲ್ದಿರಾ ಬೆಳೆದಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ರಿ. ಸ್ವಂತ ಕಾಲಿಂದ ಬೆಳೆದು ಇವತ್ತು ಒಂದು ಸೆಲೆಬ್ರಿಟಿ ಅಂತ ಅನ್ಸ್ಕೊಂಡು ಈಗೋ ಇಲ್ಲ ಅವಳ ಹತ್ರ. ಆಮೇಲೆ ಏನಂತೀರ, ದುರಾಂಕಾರ ಇಲ್ಲ. ಇವತ್ತು ಖಾಲಿ ಒಂದು ಸೀರಿಯಲ್ ಮಾಡಿದ್ರೆ ಹಿಡಿಯಕ್ಕಾಗಲ್ಲ. ಎಲ್ಲ ನೋಡಿದ್ದೀರ ನೀವೇನೆ. ಆ ಕಾರಣಕ್ಕೆ ಡೌನ್ ಟು ಅರ್ಥ. ಆಮೇಲೆ ಅವ್ರ ಬಾಮ್ಮ ಇಲ್ಲೇ, ನೀನ್ ಬಾ ಇಲ್ಲಿ ನೋಡಿ ಬೇಬಿ.